ತೀರ್ಥಯಾತ್ರೆಗೆ ಫಲವೊಂದು, ಸಾಧು ಸಂಘಕ್ಕೆ 4, ಸದ್ಗುರು ಸಂಘಕ್ಕೆ ಅನೇಕ ಫಲವು. ಇದುವೆ ಸಂತರ ಮತವೋ ಕಬೀರ, ಇದುವೆ ಸಂತರ ಮತವೋ. ಹಿಮದ ತಂಪು ತಂಪಲ್ಲ, ಚಂದ್ರನ ತಂಪು ತಂಪಲ್ಲ. ಹಿಮದ ತಂಪು ತಂಪಲ್ಲ, ಚಂದ್ರನ ತಂಪು ತಂಪಲ್ಲ. ಸಾಧು ಸಂಘದಲ್ಲೇ ದೊರೆವಾನಂದ, ತಂಪಿನಲು ತಂಪೋ ಕಬೀರ, ತಂಪಿನಲ್ಲಿ ತಂಪೋ. ನಾನು ಇದ್ದಾಗ ದೇವನಿಲ್ಲ, ಈಗ ದೇವನಿಹ ನಾನಿಲ್ಲ. ನಾನು ಇದ್ದಾಗ ದೇವನಿಲ್ಲ, ಈಗ ದೇವನಿಹ ನಾನಿಲ್ಲ. ಕತ್ತಲ ಕರಗಿತಲ್ಲ, ಬೆಳಕ ಕಂಡೆನಲ್ಲ ಕಬೀರ, ಬೆಳಕ ಕಂಡೆನಲ್ಲ. ಜಗದ್ಗುರು ಕಾಡಸಿದ್ದೇಶ್ವರ ಆದಿಯಾಗಿ ಸದ್ಗುರು ಸಮರ್ಥ ಉಜಿಕರ ಮಹಾರಾಜರ ಪರ್ಯಂತರ ಸ್ಮರಣೆ ಮಾಡಿಕೊಂಡು ನಿರಾಭಾರಿ ನಡೆದಾಡುವ ದೇವರು ಪರಮ ಪೂಜ್ಯ ಸಿದ್ದೇಶ್ವರಪ್ಪಗಳವರನ್ನೇ ಸ್ಮರಣೆ ಮಾಡಿಕೊಂಡು ಈ 3ನೇ ವರ್ಷದ ನುಡಿನಮನ ಕಾರ್ಯಕ್ರಮ. ಈ ಕಾರ್ಯಕ್ರಮ ಪ್ರತಿ ವರ್ಷವೂ ಇಲ್ಲಿ ನಡೀತಾ ಇದೆ. ಪೂಜ್ಯ ಅಂತಾರಾಷ್ಟ್ರೀಯ ಯೋಗಾಚಾರ್ಯರು ಆಗಿರ್ತಕ್ಕಂಥ ಅಮೃತಾನಂದ ಮಹಾಸ್ವಾಮಿಗಳವರ ನೇತೃತ್ವದಲ್ಲಿ ಪ್ರತಿ ವರ್ಷ ಈ ಕಾರ್ಯಕ್ರಮ ನಡೀತಾ ಇದೆ. ಆ ಪೂಜ್ಯರನ್ನು ಸ್ಮರಣೆ ಮಾಡಿಕೊಂಡು ಅವರಿಗೆ ವಂದಿಸುತ್ತಾ ಉಳಿದ ಎಲ್ಲ ಪೂಜ್ಯರಲ್ಲಿಯೂ ತಮ್ಮೆಲ್ಲರಲ್ಲಿಯೂ ಶರಣಾರ್ಥಿಗಳು. ತುಕಾರಾಮ್ ಮಹಾರಾಜರು ಭಾಳ ಚಲೋ ಹೇಳಿದ್ರು. ಈಗಾಗಲೇ ನಾ ಬರೋ ಹೊತ್ತಿನಾಗ ಕೇಳ್ಕೋತ ಬನ್ನಿ. ಪಾಪ ಮಾಡಿದ್ರೂ ದೊಡ್ಡದ ಮಾಡ್ಬೇಕಂತ ಹೇಳಿದ್ರು ಅವರು. ಪುಣ್ಯ ಮಾಡಿದ್ರು ಭಾಳ ದೊಡ್ಡದು ಮಾಡ್ಬೇಕಂತ, ಇಟು ಮಾಡಿದ್ರೆ ಪುಣ್ಯಕ್ಕೆ ಸ್ವರ್ಗಕ್ಕೆ ಹೋಗಂಗಿಲ್ಲ ಅಂತ ಹೇಳಿದ್ರು ಅವರು. ಶರಣರೊಂದು ಭಾಳ ಚಲೋ ವಚನದಲ್ಲಿ ಹೇಳ್ತಾರೆ ಅವರು. ಅಂಬಿಗರ ಚೌಡಯ್ಯನವರು ಅಂತ ಆಗಿ ಹೋಗ್ಯಾರ. ಗಾಳಿ ಬಿಟ್ಟಾಗ ತೂರಿಕೊಳ್ಳಿರಯ್ಯ, ಗಾಳಿ ನಿಮ್ಮ ಸ್ವಾಧೀನವಲ್ಲವಯ್ಯ. ನಾಳೆ ತೂರಿನೆಂದರೆ ಇಲ್ಲವಯ್ಯ. ಶರಣರೆಂಬುದೊಂದು ಗಾಳಿ ಬಿಟ್ಟಾಗ ಬೇಗ ಬೇಗ ತೂರೆಂದುಕೊಳ್ಳ ನಮ್ಮ ಅಂಬಿಗರ ಚೌಡಯ್ಯ ಅಂತ ಶರಣರು ಭಾಳ ಚೆನ್ನಾಗಿ ಹೇಳ್ಕೊಂಬಂದಾರ. ಈಗ ಗಾಳಿ ಬಿಟ್ಟತ್ತ ನೀವೆಲ್ಲ ಮೆತ್ತಗಾಗಿ ಕೂತಾರ್ರಿ, ಹೌದಲ್ರಿ? ಮತ್ತು ಆ ವಚನವನ್ನು ಹೇಳಬೇಕಾದ್ರೆ ಆಗಿನ ಸಂದರ್ಭಕ್ಕೆ ಅನುಗುಣವಾಗಿ ಅವರು ಶರಣರು ಹೇಳ್ಕೊಂಬಂದರು. ಈಗ ಅಂಥ ಗಾಳಿ ಅವಶ್ಯ ಇಲ್ಲ. ಆಗ ಗಾಳಿ ಬಿಟ್ಟಾಗ ತೂರ್ಕೋತಿದ್ದರು ರೈತರೆಲ್ಲ ರಾಶಿ ಮಾಡಿ. ಈಗೇನು ರಾಶಿ ಬಂದೈತಿ ಅನ್ನೋದ್ರಾಗ ಮನ್ಯಾಗ ನಿಟ್ಲಾನು ಹೊಟ್ಟಿರ್ತಾರೆ, ಮನ್ಯಾಗ ಇರಂಗೂ ಇಲ್ಲ, ಹೋಗಿ ಚಂದ ಸಂತ್ಯಾಗ ಇರ್ತೈತೆ ಅದಕ್ಕೆ. ಅವರು ಹೇಳಿದ್ದು ಬಹಿರಂಗವಾಗಿ ಮತ್ತು ಅಂತರಂಗವಾಗಿ ಹೇಳ್ಯಾರ. ಗಾಳಿ ಬಿಟ್ಟಾಗ ತೂರಿಕೊಳ್ಳಿರಯ್ಯ. ಗಾಳಿ ನಮ್ಮ ಸ್ವಾಧೀನವಲ್ಲ. ಈ ಶ್ವಾಸ ಅನ್ನುವಂಥ ಗಾಳಿ ನಮ್ಮ ಸ್ವಾಧೀನ ಐತೇನ್ರಿ ಯಾರ್ದಾರೆ? ಇಲ್ಲವೇ ಇಲ್ಲ. ಯಾವಾಗ ನಿಂದಿರ್ತೈತಿ ಗೊತ್ತಿಲ್ಲ ಗಾಳಿ. ಏನು ಗ್ಯಾರಂಟಿ ಐತ್ರು? ಒಂದು ಚಪ್ಪಲ್ ಅಂಗಡಿಗೆ ಹೋಗ್ರಿ, ಅವ್ನು ಚಪ್ಪಲ್ದವ್ ಹೇಳ್ತಾನೆ ಗ್ಯಾರಂಟಿ ಐತಿ 1 ವರ್ಷ ಕೊಡ್ತಾನಂತ ಹೇಳ್ತಾನೆ. ಉಂಟದು ಹರಿದ್ರೆ ವಾಪಸ್ ಬರ್ರಿ ಮತ್ತೊಂದು ಜೋಡು ಕೊಡ್ತಾನಂತ ಹೇಳ್ತಾನೆ ವರ್ಷದೊಳಗೆ ಹರಿದ್ರೆ. ಆದರೆ ಇದು ಮಾತ್ರ ಗ್ಯಾರಂಟಿ ಇಲ್ಲ. ಈ ಗಾಳಿ ನಿಂದಿರ್ತದೆ, ಯಾವಾಗ ನಿಂದಿರ್ತೈತಿ ಗೊತ್ತಿಲ್ಲ. ಅದಕ್ಕೆ ಅವ್ರು ಹೇಳಿದರು, ಗಾಳಿ ನಿಮ್ಮ ಸ್ವಾಧೀನವಲ್ಲವಯ್ಯ, ಶರಣರೆಂಬುವ ಗಾಳಿ ಬಿಟ್ಟಾಗ ಬೇಗ ಬೇಗ ತೂರಿಕೊಳ್ಳಿ ಅಂದ ನಮ್ಮ ಅಂಬಿಗರ ಚೌಡಯ್ಯ. ಮಹಾತ್ಮರು ಇವತ್ತು ಗಾಳಿ ಬಿಟ್ಟತ್ತಿದು ಅಧ್ಯಾತ್ಮದ ಗಾಳಿ.
ನಾಳೆಗೆ ನೀವು ತೋರ್ಕೊಳಕ್ಕೆ ಬರ್ತೀವಿ ಅಂದರೆ ಇರುವುದಿಲ್ಲ ಯಾರೂ ಇಲ್ಲಿ ಮಹಾತ್ಮರು. ಇವತ್ತೇನು ಬಂದು ಕೂತಾರಿ, ಏನು ಹೇಳಕತ್ಯಾರು ಅದನ್ನು ಪಾಲಿಸೋದು ಮತ್ತೇನಿಲ್ಲ. ಈ ಗಾಳಿ ನೀತ್ತು ಅಂತಂದ್ರೆ ಇದು ಇಲ್ಲೇ ಡೊಕ್ಕಿ ಬೀಳ್ತೈತಿ, ಅದು ಮುಗೀತಿದ್ರು. ಅದಕ್ಕೆ ಅವ್ರು ಹೇಳಿದರು, ಆಭಿಷ್ಯ 10 ರಾತ್ರಿಗೆ ಹೋದವು 50, ಪ್ರಾಯಕ್ಕೆ 20, ಪ್ರಾಯದ ಗಾಯಕ 30 ಅಂತ ಹೇಳಿದರು ದಾಸರು. ರಾತ್ರಿ ನಿದ್ರಿ ಒಳಗೆ 50 ವರ್ಷ ಹೋಗ್ಯಾವು, ನಾವು 100 ವರ್ಷ ಆತಂತ ಹೇಳ್ತೀವಿ, ನಮ್ಗೆ ಗೊತ್ತಾ ಇಲ್ಲ. ಅದು ನಿದ್ರಿ ಒಳಗೆ 50 ವರ್ಷ ಹೋಗ್ಯಾವು. ಬಾಲ್ಯದಲ್ಲಿ 20 ವರ್ಷ ಹೋಗ್ಯಾವು. ಗಾಯ ಅಂತಂದ್ರೆ ಸಂಸಾರ ಅನ್ನುವಂಥದ್ದು ಮಾಡ್ಕೊಂಡಿದ್ದೀವಿ, ಅದನ್ನು ಮಾಸ್ಲಾಕ 30 ವರ್ಷ ಹೋಗ್ಯಾವು. ಪರಮಾತ್ಮನ ನಾಮಸ್ಮರಣೆ ಯಾವಾಗ ಮಾಡ್ತೀವಿ ಅಂತ ದಾಸರು ಕೇಳ್ತಾರೆ. ಅದಕ್ಕೆ ಈಗ ಮನುಷ್ಯ ಶರೀರ ಬಂದತಿ, ಈಶ್ವರನ ಕೃಪೆಯಿಂದ ಈ ಮನುಷ್ಯ ಶರೀರ ಬಂದತಿ. ವೇದ ಕೃಪೆ ಆಗಬೇಕು, ಅಂತಃಕರಣ ಕೃಪೆ ಆಗಬೇಕು. ಇವು 3 ಆದ್ರೆ ನಡೆಯುವುದಿಲ್ಲ, ಗುರು ಕೃಪೆ ಆಗಬೇಕಂತ ಕೊನೆಗೆ. ಗುರುವಿನ ಕೃಪೆ ಆಗಲಾರ್ದ ನಮಗೆ ಮೋಕ್ಷ ಅನ್ನುವಂಥದ್ದಿಲ್ಲ. ಗುರು ಕೃಪೆ ಆಗಬೇಕಾಗಿತ್ತು ಅಂತಂದ್ರೆ, ಗುರುವೇ ನಿಮ್ಮ ಆಜ್ಞೆಯನ್ನು ಮೀರದೆ ನಡೆದವನು ನರನು ಅನ್ನಲು ಬೇಡ, ಪರಮಾತ್ಮನೇ ಅವನು. ಯಾರು ಗುರುವಿನ ಆಜ್ಞೆ ಪ್ರಕಾರ ನಡೀತಾರೋ ಅವರು ನರನೂ ಅಲ್ಲ, ಪರಮಾತ್ಮನ ಸ್ವರೂಪರೇ ಅವರಾಗ್ತಾರೋ. ಅದಕ್ಕೆ ನಾವೆಲ್ಲರೂ ನಡಿಬೇಕಾಗಿದ್ದು ಹೇಗೆ ಅಂತ ಕೇಳಿದ್ರೆ, ಬುದ್ಧಿ ಅವರು ಹೇಗೆ ನಡೆದು ಹೋದ್ರಲು ಆ ಮಾರ್ಗದೊಳಗೆ ಅವ್ರು ಏನು ಹೇಳಿಗ್ಯಾರ, ಆ ದಾರಿ ಒಳಗೆ ನಾವು ನಡ್ಕೋತ ಹೋದಿವಿ ಅಂತಂದ್ರೆ ಹೋಗಿ ನಾವು ಊರನ್ನು ಮುಟ್ತೀವಿ. ಯಾವ ಊರು ಅಂತ ಕೇಳಿದ್ರೆ ನಮ್ಮೂರು ಶಿವಪುರ ಎಲ್ಲರದು. ನೀವು ಕೇಳಿದ ಕೂಡಲೇ ಎಲ್ಲರೂ ಹೇಳ್ತೀರಿ ನಮ್ಮ ಬಾಲಗಾಮ, ಆಕಳವಾಡಿ, ಬೋರ್ಗಿ ಅಂತ ಹೇಳ್ತೀರಿ. ನಾವೆಲ್ಲರೂ ಬಂದಿದ್ದು ಶಿವನ ಹತ್ತಿರಿಂದ. ಕೊನೆಗೆ ಹೋಗಬೇಕಾಗಿದ್ದು ಎಲ್ಲಿಗೆ ಅಂತ ಕೇಳಿದ್ರೆ ಅಲ್ಲಿಗೆ ನಾವು ಹೋಗೋರೆಲ್ಲರೂ. ಮತ್ತು ಇಲ್ಲಿ ತನಕ ಏನು ನಾವೆಲ್ಲ ಮಾಡಿದ್ದೀವಿ ಇದೆಲ್ಲ ನಮ್ಮ ಕೂಡ ಬರ್ತೈತೆ ಅಂದ್ರೆ ಇಲ್ಲ. ಅದಕ್ಕೆ ಅವ್ರು ಹೇಳಿದರು, 6 ಸಂಗಡ ಬಹುರಿಲ್ಲ ಇಲ್ಲ, ನಾರಾಯಣ ನಾಮ ನೆರೆ ಬಹುರಲ್ಲದೆ ಅಂತ ಕೇಳ್ತಾರೆ ದಾಸರು. ನಮ್ಮ ಕೂಡ ಏನಾದರೂ ಬರ್ತಿತ್ತಂದ್ರೆ ಭಗವಂತನ ನಾಮಸ್ಮರಣೆ ಬಂದು. ಅದಕ್ಕೆ ಶಂಕರರು ಕೂಡ ಹೇಳಿದ್ರು, ಅಸ್ಥಿರಂ ಜೀವಿತಂ ಲೋಕೆ ಅಸ್ಥಿರಂ ಧನ ಯೌವನಂ, ಅಸ್ಥಿರಂ ಪುತ್ರ ಧಾರಾಧ್ಯಾಯನಂ ಧರ್ಮ ಕೀರ್ತಿ ದ್ವಯಂ ಸ್ಥಿರಂ ಅಂತ ಹೇಳ್ತಾರೆ. ಯಾವುದು ನಮ್ಮ ಸಂಕಟ ಬರುತ್ತೆ ಅಂದ್ರೆ ಧರ್ಮ ಒಂದು ಕೀರ್ತಿ ಅನ್ನುವಂಥದ್ದು ಎರಡೇ ಬರ್ತಾವೆ. ನಾವು ಧರ್ಮದ ದಾರಿ ಹಿಡಿದು ನಡೆದೀವತ್ತಂದ್ರೆ ನಾವು ಕೀರ್ತಿವಂತರಾಗ್ತೀವಿ, ಅಜರಾಂಬರವಾಗಿ ಅವ್ರ ಹೆಸರು ಉಳಿತತಿ. ಪೂಜ್ಯರು, ಜ್ಞಾನಯೋಗಿಗಳು, ಅವರು ನಿರಾಭಾರಿ ಸಂತರು, ಅವರು ಹಾಕಿಕೊಟ್ಟಂಥ ಮಾರ್ಗದಲ್ಲಿ ಭಾಳ ಪೂಜ್ಯರು ಅವರೇ ಮಾರ್ಗದೊಳಗೆ ಹೊಂಟಾರ. ಅವ್ರ ಮಾರ್ಗದೊಳಗೆ ನಾವು ಹೊಂಟಿವತ್ತಂದ್ರೆ ದಾರಿ ಗೊತ್ತಿದ್ದವ ಯಾರು ಮುಂದಾಗಿರ್ತಾರೆ ಅವ್ರು ಹಿಂದೆ ಹೊಂಟಿವತ್ತಂದ್ರೆ ಹೋಗಿ ನಾವು ಪಂಢರಪುರ ಶ್ರೀಶೈಲಕ್ಕೋ ಹೇಗೆ ಹೋಗಿ ಮುಟ್ತೀವೋ ಹಂಗೆ ಭಗವಂತನ ಕಡೆ, ಭಗವಂತನ ಭಕ್ತರು ಯಾರು ಅಂದ್ರೆ ಪೂಜ್ಯರು. ಆ ಪೂಜ್ಯರ ಹೋದಂಥ ದಾರಿ ಹಿಡಿದು ನಾವು ಹೋದಿವತ್ತಂದ್ರೆ ಭಗವಂತನನ್ನು ಹೋಗಿ ಸೇರ್ತೀವಿ. ಈ ಅಜ್ಞಾನ ಕತ್ತಲೆಯನ್ನು ಯಾರು ಕಳೀತಾರೋ ಅಂತಂದ್ರೆ ಸದ್ಗುರುನಾಥ. ಬ್ರಹ್ಮಾಂಡದ ಕತ್ತಲೆ ಯಾರು ಕಳೀತಾರಂದ್ರೆ ಸೂರ್ಯದೇವ. ಬ್ರಹ್ಮಾಂಡ ಬೆಳಗುವ ಸೂರ್ಯ ಚಂದ್ರಾದಿಗಳು ಅಜ್ಞಾನ ಕಳೆಯುವರೆ. ಈ ಬ್ರಹ್ಮಾಂಡದ ಕತ್ತಲೆ ಕಳೀತಕ್ಕಂಥ ಸೂರ್ಯ ನಮ್ಮ ಒಳಗಿರ್ತಕ್ಕಂಥ ಅಜ್ಞಾನ ಕತ್ತಲೆ ಅವಕ್ಕೆ ಕಳೀಲಿಕ್ಕೆ ಸಾಧ್ಯ ಇಲ್ಲ. ಅಜ್ಞಾನ ಕತ್ತಲೆ ಯಾರು ಕಳೀತಾರೋ ಅಂತಂದ್ರೆ ಸದ್ಗುರುನಾಥ. ಆ ಸದ್ಗುರುನಾಥಗೊಮ್ಮೆ ಶರಣಾಗತನಾದಿವತ್ತಂದ್ರೆ ನಾವು ಬದಲಾಯಿಸಬಾರ್ದು. ಏನು ಬದಲಾಯಿಸಬಾರ್ದು ಅಂತಂದ್ರೆ ನಮ್ಮ ಮನಸ್ಸು ಆ ಕಡೆ ಈ ಕಡೆ ಹೊಯ್ದಾಡಬಾರ್ದಂತ. ದೃಢ ನಂಬಿಕೆ ಅಂತ ಕರೀತಾರೆ ಅದಕ್ಕೆ. ಅದಕ್ಕೆ ಅವ್ರು ಹೇಳಿದರು, ನಂಬಿ ಕೆಟ್ಟವರೆಲ್ಲೋ ರಂಗಯ್ಯನ, ನಂಬಲಾರದೆ ಕೆಟ್ಟರು. ಯಾರು ದೃಢವಾಗಿ ನಂಬ್ಯಾರೋ ಅವರು ಎಂದೂ ಕೆಟ್ಟೇ ಇಲ್ಲ. ಕೆಟ್ಟವ್ರು ಯಾರು ಅಂತಂದ್ರೆ ಯಾರು ಸರಿಯಾಗಿ ನಂಬಿಲ್ಲ ಅವರೆಲ್ಲರೂ ಕೆಟ್ಟು ಹೋಗ್ತೀವಿ ನಾವು. ಅದಕ್ಕೆ ನಮ್ಮಲ್ಲಿ ಏನಿರ್ತಂದ್ರೆ ದೃಢ ಇರಬೇಕು, ನಿಶ್ಚಲ ಇರಬೇಕು. ಆ ದೃಢತೆಯನ್ನು ನಮ್ಮನ್ನು ಹೋದ ದಂಡಿಗೆ ಮುಟ್ಟಿಸ್ತತಿ. ಆಗ ಅಂತಃಕರಣ ಭಾವದಿಂದ ಭಗವಂತನನ್ನು ಕರಿಬೇಕಂತ ಹೇಳ್ತಾರೆ. ಯಾವ ಭಾವದಿಂದ ಕರೆದ್ರೆ ಪರಮಾತ್ಮ ಬರ್ತಾನು ಅಂತ ಕೇಳಿದ್ರೆ, ದುರ್ಯೋಧನ ದೊಡ್ಡ ಪಾಪ ಮಾಡಿದಾಗ ಕೃಷ್ಣ ಬಂದಂತ ಹೇಳಿದ್ರಲ್ಲ,
ಅವ ಬರೋದು ಭಕ್ತರ ರಕ್ಷಣೆಗಾಗೇ ಬಂದಾನ. ದ್ರೌಪದಿನೂ ಕರೆದ್ಲು. ಬಾಲ್ಯೆಯ ಸಭೆಯೊಳು ಸೀರೆಯ ಸೆಳೆವಾಗ ಕೃಷ್ಣ ಕೃಷ್ಣ ಎಂದ ನಾಮವೇ ಕಾಯ್ತೋ, ನೀನ್ಯಾಕೋ ನಿನ್ನ ಹಂಗ್ಯಾಕೋ ನಿನ್ನ ನಾಮದ ಬಲವೊಂದಿದ್ದರೆ ಸಾಕು ಅಂತ ಹೇಳ್ತಾರೆ. ದ್ರೌಪದಿ ಅಂಗಲಾಚಿ ಬೇಡಿದ್ಲು ಎಲ್ಲರಿಗೆ. ಪಂಚಪಾಂಡವರು ದುರ್ಯೋಧನ ದುಶ್ಯಾಸನ ಎಲ್ಲರೂ ಕೂತ ಆಕೆ ಸೀರೆಯನ್ನು ಅಪಹರಣ ಮಾಡೋ ಕಾಲಕ್ಕೆ ಮುಂದೆ ಎಲ್ಲರೂ ಕೂತಾರೆ. ಪಂಚಪಾಂಡವರು ಕೂತಾರ, ಈ ಕಡೆ ಕೃಪಾಚಾರಿ ದ್ರೋಣಾಚಾರಿ ಭೀಷ್ಮಾಚಾರಿ ಎಲ್ಲರೂ ಕೂತಾರೆ ಒಂದು ಸೈಡ. ಬರೇ ಭೀಷ್ಮಾಚಾರ್ಯ ಅಬಲೆ ಹೆಣ್ಣುಮಗಳ ಸೀರೆ ಎಳಿತಕ್ಕದ್ದಲ್ಲ ಅಂತ ಹಿಂಗೆ ಬಟ್ಟ ಮಾಡಿದ್ದಂದ್ರೆ ಸೀರೆ ಎಳಿತಿರಲಿಲ್ಲ. ಎಲ್ಲರನ್ನೂ ಅಂಗಲಾಚಿ ಬೇಡಿದ್ಲು. ಕೊನೆಗೆ ಯಾರನ್ನು ಕೇಳ್ಕೊಂಡ್ಲು ಅಂತಂದ್ರೆ, ಗಾಂಧಾರಿ ನೀನೊಬ್ಬಕ್ಕೆ ಹೆಣ್ಣುಮಗಳು, ನನ್ನ ಸೀರೆ ಸೆಳೆದು ನನ್ನ ಅಪಮಾನ ಮಾಡಿದಷ್ಟು ನಿನ್ನ ಅಪಮಾನ ಮಾಡಿದಂಗೂ ಆಗ್ತತಿ, ನೇರೆ ಬಂದು ಬಿಡಿಸು ಅಂತ ಕೇಳಿದ್ಲು. ಯಾರೂ ಬಂದು ಬಿಡಿಸಲಿಲ್ಲ. ಭೂಮಿ ತೂಕದ ಗದಾ ತಿರುಗಿಸ್ತಕ್ಕಂಥ ಭೀಮಸೇನ ತಳಗೆ ಮುಖ ಮಾಡ್ಕೊಂಡು ಕೂತ, ಮೂರು ಲೋಕದ ಗಂಡ ಅನಿಸ್ಕೊಂಡಂಥ ಇಂದ್ರ ಪರ್ವತಕ್ಕೆ ಶರಪಂಜರವನ್ನು ಕಟ್ಟಿರ್ತಕ್ಕಂಥ ಅರ್ಜುನ ಅವನು ತಳಗೆ ಮುಖ ಮಾಡ್ಕೊಂಡು ಕೂತ. ನಕುಲ ಸಹದೇವ ಭಾಳ ಬುದ್ಧಿವಂತರವರು. ಇವ್ರು 4 ಮಂದಿಯಲ್ಲಿ ಅಟ್ಟ ಶಕ್ತಿ ಇತ್ತು, ಅಟ್ಟ ಶಕ್ತಿ ಧರ್ಮರಾಜನಲ್ಲಿತ್ತ. ಅವನು ಧರ್ಮರಾಜನೂ ಕೂಡ ಮುಖ ತಳಗೆ ಮಾಡ್ಕೊಂಡ ಕೂತ. ಯಾರನ್ನ ಕರೆದ್ರೂ ಬಂದು ಬಿಡಿಸಲಿಲ್ಲ. ದುರ್ಯೋಧನ ಸಿಂಹಾಸನದ ಮೇಲೆ ಕೂತ ಗೈ ನಗತಿದ್ದ. ಅವಾಗ ಅವನ ಹೇಳ್ತಾನೆ, ಇವರೆಲ್ಲರೂ ಆದ್ರನ್ನು ಮುಗಿತಾನ, ಆ ಗೊಲ್ಲರೇ ಬಂದು ಬಿಡಿಸ್ಕೋತಾನ ನೋಡತ್ತಂದತ್ತು ಪರಮಾತ್ಮ. ಅವಾಗ ಕೃಷ್ಣನ ನೆನಪಾತತ್ತ. ಮನುಷ್ಯ ಗಾಬರಿ ಆದ ಆತಂದ್ರೆ, ಭಯಾನಕ ಬಿದ್ದ ಆತಂದ್ರೆ ಪರಮಾತ್ಮ ನೆನಪಾಗೋದು ಭಾಳ ಕಡಿಮೆ. ಆವಾಗ ದುರ್ಯೋಧನನ ನೆನಪು ಮಾಡಿದತ್ತ, ಗೊಲ್ಲರೇ ಬಂದು ಬಿಡಿಸ್ಕೋತಾನ ನೋಡಂದಾಗ ಕೃಷ್ಣ ಅಂತಂದ್ಲತ್ತಾಕೆ. ಆಕೆ ಕೂಗು ಎಂಥದಿತ್ತು ಅಂತಂದ್ರೆ, ದಾಸರು ಹೇಳ್ತಾರೆ, ಒಂದೇ ಕೂಗಳತಿ ವೈಕುಂಠ ಸಂದೇಹವಿಲ್ಲವೋ ಸಾಧು ಸಜ್ಜನರಿಗೆ ಅಂತ. ಕೂಗು ಹೆಂಗಿರಬೇಕು ಅಂದ್ರೆ ಅಂತಃಕರಣ ಭಾವದಿಂದ ಕೂಗಿರ್ಬೇಕು. ಅದನ್ನು ವೈಕುಂಠ ಎಷ್ಟು ದೂರ ಐತಿ ಅಂತಂದ್ರೆ ಒಂದು ಕೂಗಳತಿ ಐತಿ ಅಂತ. ಒಂದು ಕೂಗಳತಿ ಅಂದರೆ ಗೊತ್ತಾಕತ್ತೇನೆ, ಇಲ್ಲಿ ನಿಂತು ಒದರಿದ್ರೆ ಭಾಳಾದ್ರೆ ಆ ಮುಂದಿನ ಗೇಟಿಗೆ ಕೇಳಿಸ್ಬೋದು. ಇಷ್ಟ ವೈಕುಂಠ ಎಷ್ಟು ದೂರ ಐತಿ ಅಂದ್ರೆ ಇಷ್ಟ ದೂರ ಐತಿ, ಒಂದು ಕೂಗಳತಿ ಐತತ್ತ. ದ್ರೌಪದಿ ಯಾವ ಅಂತಃಕರಣದಿಂದ ಒದರಿದ್ಲು, ಆ ಭಾವದಿಂದ ಒದರಿದ್ಲು, ಆ ಭಾವದೊಳಗೆ ಪರಮಾತ್ಮ ಕರೆದ್ಲು. ಮೊದಲು ಯಾವ ರೀತಿ ಕರೆದ್ಲು ಅಂತಂದ್ರೆ, ಎಡಗೈಯ ನೀರಿಗೆಯನ್ನು ಗಟ್ಟಿಯಂಗೆ ಹಿಡಿದು ಕೃಷ್ಣ ಕೃಷ್ಣ ಅಂತ ಕರೆದ್ಲತ್ತ. ಅವಾಗ ರುಕ್ಮಿಣಿ ಕೇಳಿದ್ಲತ್ತ, ಅಲ್ಲ ನಿಮ್ಮ ತಂಗಿ ಇಟ್ಟೊಂದು ಕರೆದ್ರು ನೀ ಸುಮ್ಮ ಕೂತಿಲ್ಲ, ಏನೋ ಆ ಕಡೆ ಲಕ್ಷಣ ಇಲ್ಲ ಅಂತ ಕೇಳಿದ್ಲತ್ತಕ್ಕೆ. ಅವ ಕೃಷ್ಣ ಅಂದತ್ತ, ಆಕೆ ರಕ್ಷಣೆ ಆಕೆ ಮಾಡ್ಕೊಳಕತ್ತೇಳು, ನಂದೇನು ಅವಶ್ಯ ಇಲ್ಲ ಅಂದತ್ತ. ಯಾವಾಗ ಒಂದ ನೀರಿಗೆ ಉಳಿತು, ಇನ್ನೇನು ಇದು ಹೋಗ್ತತಿ, ಇನ್ನು ಮಾನ ಅಪಮಾನ ಆಗ್ತತಿ ಅಂತ ಎಲ್ಲವನ್ನು ನಿನಗೊಪ್ಪಿಸಿದೇನಯ್ಯ ಸಂದೇಹವಿಲ್ಲವೋ ಅಂತ ಎರಡೂ ಕೈಯನ್ನು ಮಾಡಿ ಕೃಷ್ಣಾತ್ ಯಾವಾಗ ಕರೆದ್ಲು, ಅನಂತ ವಸ್ತ್ರಗಳಾದವು. ಶಳದ ತಾನ ಮೂರ್ಛೆ ಹೋಗಿ ಬಿದ್ದ ದುಶ್ಯಾಸನ. ಹಂಗೆ ನಮ್ಮ ಕೂಗ, ನಮ್ಮ ಭಗವಂತನ ಭಕ್ತಿ ನಿಷ್ಠೆ ಹೇಗಿರಬೇಕು ಅಂತ ಕೇಳಿದ್ರೆ, ಎಲ್ಲವನ್ನು ಪರಮಾತ್ಮನಿಗೆ ಅರ್ಪಿಸಿ ನಾವು ಕಾರ್ಯವನ್ನು ಮಾಡ್ತಾ ಇದ್ದೀವತ್ತಂದ್ರೆ ಆ ಪರಮಾತ್ಮ ನಡ ಕಟ್ಟಿ ಬಂದ ನಿತ್ಯ ಎಲ್ಲ ಕೆಲಸವನ್ನು ಮಾಡ್ತಾನೆ. ನಿಮ್ಗೆ ಗೊತ್ತಿರಲಿ, ನೀವು ಮನೆಯೊಳಗೂ ಮಾಡಿರಿ, ಮಠದೊಳಗೆ ಮಾಡಿರಿ, ಧರ್ಮದ ಸೇವಾ ಮಾಡಿರಿ, ಯಾವುದೇ ಕೆಲಸ ಮಾಡೋ ಹೊತ್ತಿನಾಗ ಇದು ಪರಮಾತ್ಮನ ಕಾಯಕ ಅಂತ ನಾವು ಮಾಡಬೇಕು, ಇದು ಪರಮಾತ್ಮನ ಕಾರ್ಯ ಅಂತ ನಾವು ಮಾಡಬೇಕು. ಮಾಡೋ ಹೊತ್ತಿನಾಗ ಎಲ್ಲವನ್ನು ಗುರುವಿಗೆ ಅರ್ಪಿಸಿ ನಾವು ಮಾಡಿದೀವತ್ತಂದ್ರೆ ಆ ಕಾರ್ಯದೊಳಗೆ ಯಶಸ್ವಿ ಆಗ್ತತಿ. ಹಂಗೆ ಪೂಜ್ಯರು ಅಲ್ಲಲ್ಲಿಗೆ ಹಳ್ಳಿಗಳಲ್ಲಿ ಪಟ್ಟಣಗಳಲ್ಲಿ ಈಗ ಒಂದು ತಿಂಗಳು 15 ದಿನ ಪ್ರವಚನ ಮಾಡ್ತಾರೆ ಪೂಜ್ಯರು.
ಆ ಪ್ರವಚನ ಹೆಂಗೆ ನಡೆದೈತಿ ಅಂದ್ರೆ ಬುದ್ಧಿಯವರಿದ್ದಾಗ ಹೇಗೆ ಜನ ಕೂಡ್ತಿತ್ತು ಬಂದು ಹಾಗೆ ಕೂಡ್ತಾರೆ, ಅಷ್ಟ ಸಂತೋಷದಿಂದ ಇರ್ತಾರೆ. ಮತ್ತು ಚಲೋ ಮಾತಾಡೋರು ಬೇಕು ಮತ್ತು ಕೆಟ್ಟ ಮಾತಾಡೋರು ಬೇಕು, ನಿಮ್ಗೆ ಗೊತ್ತಿರಲಿ. ಅವರೊಂದಿಟ್ಟು ಮಾತಾಡ್ತಿದ್ರೆ ನಾವು ಸುಧಾರಿಸ್ತಿರ್ತೀವಿ. ಮತ್ತು ಹೌದಲ್ರಿ, ಮತ್ತು ಮನುಷ್ಯ ನಮಗೇನೋ ಮಾತಾಡಲಿಲ್ಲ ನಾವು ಹೊಂಟಿದ್ದ ದಾರಿ ಹತ್ತು ಹೊಂಟು ಬಿಟ್ಟಿರ್ತೀವಿ ನಾವು. ಮತ್ತು ಅದಕ್ಕೆ ನಾವು ತಿದ್ಕೋಬೇಕಾಗಿತ್ತು ಅಂತಂದ್ರೆ ಒಂದೆರಡು ಚುಚ್ಚಾವರು ಇರಬೇಕಾಗ್ತತಿ, ಹೊಗಳವರು ಇರಬೇಕಾಗ್ತತಿ. ಎರಡೂ ಇದ್ದಾಗ ನಾವು ಮತ್ತು ನದಿ ಹೊಂಟತಿ ಅಂದ್ರೆ ಒಂದೇ ದಾಂಡಿ ತೊಯ್ತೈತೆ ಅಂದ್ರೆ ಎರಡೂ ಕಡೆ ದಾಂಡಿ ತೊಯ್ದದ. ಹಂಗೆ ಎರಡೂ ಜನ ಇರಬೇಕಾಗ್ತತಿ. ಆಗ್ತಾವೆಲ್ಲ ಇಟ್ಟು ಬೆಚ್ಚಗನ್ ಟೈಮ್ದಾಗ ಬಂದು ಕೂತರ್ಲ ನೀ ಇಂಥ ತಂಡ್ಯಾಗ ಯಾರು ಬರ್ತಿರ್ಬೇಕು ಅಂತ ನಾ ತಿಳಿದೀನಿ. ನನಗೆ ತಂಡ ಎತ್ತೈತಿ ಅತ್ತ ನಾ ತಿಳ್ಕೊಂಡೀನಿ. ಮತ್ತು ಇಲ್ಲಿ ಬರೋದ್ರಾಗ ಎಲ್ಲ ತುಂಬಿದ್ದು ಗಾಡಿಗಳು, ನಂದ ಲೇಟ್ ಆಯ್ತು. ನಿನ್ನ ರಾತ್ರಿ ಬಾಳೋದಿಗೆ ಬಂದು ಕಾರ್ಯಕ್ರಮ ಮುಗಿಸಿ ತಾವು ಗುರುಗಳು ಪೂಜ್ಯರು ಹೇಳಿದ್ರು 7 ಗಂಟೆ ತನಕ ನೀವು ಬರ್ರಿ, 6 ಗಂಟೆದಿಂದ 7 ಗಂಟೆ ತನಕ ಜಪ ನಡೀತೈತಿ, 7 ಗಂಟೆ ಮುಂದೆ ಪ್ರವಚನ ಆಯ್ತು. ನಾವು 7 ಲೇಟ್ ಆಯ್ತು. ಯಾಕಂತಂದ್ರೆ ನಾವು ಒಂದಿಷ್ಟು ಲೇಟ್ ಮಾಡಿ ಬಂದಿದ್ದಕ್ಕೆ ತಾವೆಲ್ಲ ಭಾಳ ಶಾಂತ ರೀತಿಯಿಂದ ಕೂತ್ಕೊಂಡು ಪೂಜ್ಯ ಸಿದ್ದೇಶ್ವರಪ್ಪಗಳವರ 3ನೇ ವರ್ಷದ ನುಡಿನಮನ ಕಾರ್ಯಕ್ರಮ ಇದು ಪ್ರತಿ ವರ್ಷ ಎಲ್ಲ ಕಡೆ ನಡೀತಾ ಇರಬೇಕು. ಪೂಜ್ಯರು ಭಾಳ ಚೆನ್ನಾಗಿ ಮಾಡ್ಯಾರ. ನಾ ಬಂದ ಕೂಡಲೇ ಒಮ್ಮೆ ನಾ ಎಲ್ಲಿ ಬನ್ನಿ ಅನ್ನಂಗಾತ, ಇಂದ್ರ ಪರ್ವತಕ್ಕೆ ಬಂದಂಗೆ ಆಗೈತೆ ನನಗೆ. ಬಂದ ಕೂಡಲೇ ಹಿಂಗೆ ಲೈಟ್ಗಳು ಹಾಕ್ಯಾರ, ಅಲ್ಲಿ ದಾರ್ಯಾಗ ಒಂದು ಏನೋ ಸಣ್ಣದೊಂದು ಮಂದಿರ ಕಟ್ಟ್ಯಾರ, ಇಲ್ಲೊಂದು ಮಹಾದ್ವಾರ ಮಾಡ್ಯಾರ. ಏನೋ ಭಾಳ ಚೆಂದ ಆಗೈತಿ. ಸಂತೋಷ ಪಡೆಯೋದು ಇದು ಜೀವನ, ಮತ್ತೇನಿಲ್ಲ. ನಾವು ಸಂತೋಷಪಟ್ಟು ಹೋಗೋದೈತಿ. ನಮ್ಮ ಕೈಲಿಂದ ಆಗಲಿಲ್ಲ ಅಂತಂದ್ರೆ ಅವ ಹಂಗೆ ಮಾಡ್ಯಾನ ಇದನ್ನು ಹಿಂಗೆ ಮಾಡ್ಯಾನ ಅಂತಲ್ಲಾಕೆ ಹೋಗಬಾರ್ದು. ಭಾಳ ಚಲೋ ಆಗೈತಿ. ಸಂತೋಷಪಟ್ಟು ಹೋಗೋದು ಜೀವನ, ಈ ಮನುಷ್ಯ ಜೀವನದ ಧರ್ಮ ತಂದು ಕೂಡಲೇ ಏನೋ ನಾವು ಆ ಧರ್ಮದವರು ಈ ಧರ್ಮದವರು ಅಂತ ಹಚ್ಕೋಬೇಡ್ರಿ. ಯಾರು ಒಳ್ಳೆ ಕೆಲಸ ಮಾಡ್ತಾರೋ ಅದಕ್ಕೆ ಒಳ್ಳೆ ಕಾರ್ಯವನ್ನು ಮಾಡೋದಕ್ಕೆ ಧರ್ಮ ಅಂತ ಕರೆದ್ರು. ನೀವು ದಾನ ಮಾಡಿದ್ರಿ ಅದೊಂದು ಧರ್ಮ, ಧ್ಯಾನ ಮಾಡಿದ್ರಿ ಅದು ಒಂದು ಧರ್ಮ, ಇಲ್ಲಿ ಬಂದು ಶಾಂತ ರೀತಿಯಿಂದ ಕೂತರಲ್ಲಿ ಇದು ಒಂದು ಧರ್ಮ, ಪೂಜ್ಯರು ಏನು ಹೇಳ್ತಾರೆ ಅದೊಂದು ಕೀರ್ತನದ ಅದೊಂದು ಧರ್ಮ. ಎಲ್ಲವೂ ಧರ್ಮ. ಒಳ್ಳೆಯದನ್ನು ಮಾಡಿ ನಮ್ಮ ಜೀವನವನ್ನು ಪಾವನ ಮಾಡಿಕೊಳ್ಳು ಅಂತೇಳಿ ಹಾರೈಸಿ ನನ್ನ 4 ಮಾತಿಗೆ ವಿರಾಮ.